ನವರಾತ್ರಿಯ 6ನೇ ದಿನ ಅಂದರೆ ಷಷ್ಠಿ ತಿಥಿಯಂದು ನಾವು ಆರಾಧಿಸಬೇಕಾಗಿರುವ ದೇವಿ ಕಾತ್ಯಾಯಿನಿ. ನವದುರ್ಗೆಯರಲ್ಲಿ ಕಾತ್ಯಾಯಿನಿಯದು 6ನೇ ರೂಪ. ಇವಳು ಸದಾ ಬಂಗಾರದಂತೆ ಹೊಳೆಯುತ್ತಾಳೆ. ಈಕೆಗೆ 4 ಭುಜಗಳಿದ್ದು, ಒಂದು ಅಭಯ ಮುದ್ರೆಯಲ್ಲಿದ್ದರೆ ಮತ್ತೊಂದು ವರಮುದ್ರೆಯಲ್ಲಿದೆ. ಮತ್ತೊಂದರಲ್ಲಿ ಕಮಲದ ಹೂವು ಹಿಡಿದಿದ್ದರೆ ಚಂದ್ರಹಾಸವೆಂಬ ಖಡ್ಗ ಮತ್ತೊಂದು ಕೈಯಲ್ಲಿದೆ. ಧಾರ್ಮಿಕ ಪುರಾಣಗಳ ಪ್ರಕಾರ ಮಾತೆ ಕಾತ್ಯಾಯಿನಿ ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಹುಟ್ಟಿದಳು. ಒಮ್ಮೆ ಕಾತ್ಯಾಯನ್ ಎಂಬುವ ಋಷಿಯು ಪಾರ್ವತಿ ದೇವಿಯಂತಹ ಮಗಳನ್ನು ಹೊಂದಬೇಕು ಎಂದು ಆಶಿಸಿದ್ದನು. ಈ ಹಿನ್ನೆಲೆಯಲ್ಲಿ ಭಕ್ತಿಯಿಂದ ತಪಸ್ಸನ್ನು ಕೈಗೊಂಡಿದ್ದನು. ಈ ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾದೇವಿಯು ಆತನ ಮಗಳಾಗಿ ಹುಟ್ಟಿದಳು. ಆದ್ದರಿಂದ ಈಕೆಯ ಹೆಸರು ಕಾತ್ಯಾಯಿನಿ ಎಂದಾಯಿತು. ಈಕೆ ಮಹಿಷಾಸುರ ಮರ್ದಿನಿ. ತಾಯಿ ಕಾತ್ಯಾಯಿನಿಯ ಅವತಾರವು ಮಹಿಷಾಸುರನನ್ನು ಸಂಹಾರ ಮಾಡುವುದೇ ಆಗಿತ್ತು. ದೇವಿಯು ಜನಿಸುವ ಮುನ್ನ ಮಹಿಷಾಸುರನ ದೌರ್ಜನ್ಯವು ಲೋಕದಲ್ಲಿ ಬಹಳಷ್ಟು ಹೆಚ್ಚಾಗಿತ್ತು. ರಾಕ್ಷಸರು ಸ್ವರ್ಗ ಹಾಗೂ ಭೂಮಿಯಲ್ಲಿ ಗದ್ದಲು ಸೃಷ್ಟಿಸಿದ್ದರು. ಇಂದ್ರನ ಸಿಂಹಾಸನವನ್ನು ಸಹ ಕಿತ್ತುಕೊಂಡಿದ್ದರು. ಅಷ್ಟೇ ಅಲ್ಲದೆ ನವಗ್ರಹಗಳನ್ನು ಒತ್ತೆಯಾಳಾಗಿರಿಸಿಕೊಂಡಿದ್ದರು. ರಾಕ್ಷಸರು ಬೆಂಕಿ ಮತ್ತು ಗಾಳಿಯ ಶಕ್ತಿಯನ್ನು ಕೂಡ ವಶಪಡಿಸಿಕೊಂಡಿದ್ದರು. ನೊಂದ ಎಲ್ಲ ದೇವತೆಗಳು ದೇವಿಯ ಆಶ್ರಯಕ್ಕೆ ಹೋದರು. ಅವರನ್ನು ಅಸುರರ ದೌರ್ಜನ್ಯದಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಿದರು. ಶಿವನು ದೇವಿಗೆ ತ್ರಿಶೂಲವನ್ನು, ವಿಷ್ಣುವು ಸುದರ್ಶನ ಚಕ್ರವನ್ನು, ಅಗ್ನಿಯು ಬಾಣವನ್ನು, ವಾಯುವು ಬಿಲ್ಲನ್ನು, ಇಂದ್ರನು ಗುಡುಗನ್ನು, ಬ್ರಹ್ಮನು ಕಮಂಡಲವನ್ನು, ಕುಬೇರನು ಗದೆಯನ್ನು ದೇವಿಗೆ ನೀಡಿ ತಮ್ಮೆಲ್ಲ ಶಕ್ತಿಗಳನ್ನು ದೇವಿಗೆ ನೀಡಿದರು. ಮಹಿಷಾಸುರ ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆಯ ರೂಪ ಹೊಂದಿದ್ದ ರಾಕ್ಷಸನಾಗಿದ್ದನು. ದೇವಿ ಹಾಗೂ ಮಹಿಷಾಸುರನ ನಡುವೆ ಭಯಂಕರ ಯುದ್ಧ ನಡೆಯಿತು. ಅಶ್ವಯುಜ ಮಾಸದ ಶುಕ್ಲ ನವಮಿ ತಿಥಿಯಂದು ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ದಶಮಿಯ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವಿಳ್ಯದ ಎಲೆಯನ್ನು ಸೇವಿಸಿ ಮಹಿಷಾಸುರನನ್ನು ಕೊಂದಳು ಎಂದು ಪುರಾಣಗಳು ಹೇಳುತ್ತವೆ. ಇದಾದ ನಂತರ ತಾಯಿಯನ್ನು ಮಹಿಷಾಸುರ ಮರ್ದಿನಿ ಎಂಬ ಹೆಸರಿನಿಂದ ಕರೆಯಲಾಯಿತು. ಈ ತಾಯಿಯ ಅವತಾರದ ಉದ್ದೇಶವು ಮಹಿಷಾಸುರನನ್ನು ಸಂಹಾರ ಮಾಡುವುದೇ ಆಗಿತ್ತು. ಈಕೆಯನ್ನು ಪೂಜಿಸಿದರೆ ಶತ್ರುಗಳಿಂದ ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ಗೋಪಿಕೆಯರು ಶ್ರೀಕೃಷ್ಣನನ್ನು ಪಡೆಯಲು ಕಾತ್ಯಾಯಿನಿ ವ್ರತವನ್ನು ಆಚರಿಸಿದ್ದರು ಎಂದು ಹೇಳಲಾಗುತ್ತದೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳುತ್ತಾಳೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಬೃಹಸ್ಪತಿ ಅತ್ಯಂತ ಪ್ರಮುಖವಾದ ಗ್ರಹವಾಗಿದೆ. ಈ ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಅಪಾರ ಪ್ರಯೋಜನ, ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ. ಹಾಗೆಯೇ ಯೋಗ ಆಧ್ಯಾತ್ಮಿಕ ರಂಗದಲ್ಲಿ ಆಜ್ಞಾಚಕ್ರದ ದೇವಿಯು ಕಾತ್ಯಾಯಿನಿ ಆಗಿರುತ್ತಾಳೆ. ಓಂ ದೇವಿ ಕಾತ್ಯಾಯಿನಿ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಪಠಿಸಬಹುದು. ಅಥವಾ ದೇವಿ ಸ್ತುತಿಯಾದ ಯಾ ದೇವಿ ಸರ್ವಭೂತೇಷು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬ ಮಂತ್ರವನ್ನು ಹೇಳಿಕೊಳ್ಳಬಹುದು. ದೇವಿಗೆ ಷೋಡೋಪಚಾರ ಅರ್ಪಿಸಿದ ನಂತರ ಮಂಗಳಾರತಿಯ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬಹುದು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡುತ್ತಿರುವವರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.